ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಗೈಸ್, ಈ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಅಮೆಝಾನಲ್ಲಿ ನೀವೇನಾರ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದರೆ ಅದನ್ನು ಯಾವ ರೀತಿ ರಿಟರ್ನ್ ಮಾಡಿ ರೀಫಂಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗೈಸ್, ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಒನ್ ಯುವರ್ ಆರ್ಡರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ನೀವೇನೇನು ಆರ್ಡರ್ ಮಾಡಿದೋ ಅದೆಲ್ಲ ಲಿಸ್ಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ನ ನೀವು ರಿಟರ್ನ್ ಮಾಡಿ ರೀಫಂಡ್ ಕಲೆಕ್ಟ್ ಮಾಡ್ಕೊಬೇಕು ಅಂತ ಇದ್ದೀರೋ ಆ ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ರಿಟರ್ನ್ ಐಟಮ್ ಅಂತ ತೋರಿಸ್ತಾ ಇರುತ್ತೆ. ನೀವೇನಾರ ಅಮೆಝಾನಲ್ಲಿ ನೀವು ರಿಟರ್ನ್ ಮಾಡಬೇಕು ಅಂತಂದರೆ ಒಂದು ಪ್ರಾಬ್ಲಮ್ ಬರುತ್ತೆ. ನಿಮಗೆ ರಿಟರ್ನ್ ಐಟಮ್ ಇರೋ ಜಾಗದಲ್ಲಿ ನಿಮಗೆ ರೀಪ್ಲೇಸ್ಮೆಂಟ್ ಅನ್ನೋ ಆಪ್ಷನ್ ತೋರಿಸುತ್ತೆ. ನೀವು ಫಸ್ಟು ರೀಪ್ಲೇಸ್ಮೆಂಟ್ ಮಾಡಾದ್ಮೇಲೆ ನಿಮಗೆ ರಿಟರ್ನ್ ಐಟಮ್ ಅನ್ನೋ ಆಪ್ಷನ್ ತೋರಿಸೋದು, ಇಲ್ಲಾಂದರೆ ನಿಮಗೆ ತೋರಿಸಲ್ಲ. ರೀಪ್ಲೇಸ್ಮೆಂಟ್ ಅದಾದಮೇಲೆ ನಿಮಗೆ ಈ ಆಪ್ಷನ್ ಬರೋದು. ಇವಾಗ ನೀವು ರಿಟರ್ನ್ ಐಟಮ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವೈ ಆರ್ ಯು ರಿಟರ್ನಿಂಗ್ ದಿಸ್? ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ. ನೀವು ಯಾಕೆ ರಿಟರ್ನ್ ಮಾಡ್ತಿದ್ದೀರಾ ಅಂತ ರೀಸನ್ ಕೊಡಬೇಕಾಗುತ್ತೆ. ಇಲ್ಲಿ 5 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ. ನಾನು ಐಟಮ್ ಡಿಫೆಕ್ಟಿವ್ ಆರ್ ಡಸಂಟ್ ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಚೂಸ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವಾಟ್ ರಾಂಗ್ ವಿತ್ ದ ಐಟಮ್? ನೀವು ಇಲ್ಲಿ ಏನು ಬೇಕಾದ್ರೆ ಹಾಕೊಬೋದು. ನಾನು ಬಂದ್ಬಿಟ್ಟು ಪ್ರಾಡಕ್ಟ್ ಈಸ್ ನಾಟ್ ಗುಡ್ ಅಂತ ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮಗೆ ರಿಫಂಡ್ ಯುವರ್ ಒರಿಜಿನಲ್ ಪೇಮೆಂಟ್ ಮೆಥಡ್ ಅನ್ನೋ ಆಪ್ಷನ್ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಒಂದು ಬಾಕ್ಸ್ನ ನೀವು ಟಿಕ್ ಮಾರ್ಕ್ ಮಾಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ, ನೋಡ್ತಿರ್ಬೋದು. ನಿಮಗೆಲ್ಲ G0 ಚಾರ್ಜಸ್ ಇರುತ್ತೆ. ಕನ್ಫರ್ಮ್ ಯುವರ್ ರಿಟರ್ನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮುಗೀತು. ನೀವು ಎಷ್ಟು ಆ ಪ್ರಾಡಕ್ಟ್ಗೆ ನೀವು ಪೇ ಮಾಡಿದ್ದೀರೋ ಆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಬಿಡುತ್ತೆ. ನಿಮಗೇನಾರ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್.